ನಮಸ್ತೆ ಮಾತೃಭೂಮಿ. ಎಕ್ಕದ ಎಲೆಯ ಮ್ಯಾಜಿಕ್. ಈ ಗಿಡ ನಿಮ್ಮ ಮನೆ ಮುಂದೇನೂ ಇದೆಯಾ? ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ಜ್ಞಾನಭರಿತ ಸಂಚಿಕೆಗೆ ಸ್ವಾಗತ. ಇಂದು ನಾವು ಮಾತನಾಡೋದು ರಸ್ತೆ ಬದಿಯಲ್ಲಿ ಕಾಣಿಸುವ, ಯಾರೂ ಗಮನಿಸದ, ಆದರೆ ಆಯುರ್ವೇದದಲ್ಲಿ ಮಹೌಷಧಿಯಾಗಿ ಪರಿಗಣಿಸಲ್ಪಟ್ಟ ಒಂದು ಸಸ್ಯದ ಬಗ್ಗೆ. ಹೌದು, ಅದುವೇ ಎಕ್ಕ, ಅರ್ಥಾತ್ ಅರ್ಕ ಸಸ್ಯ. ಕ್ಯಾಲೋಟ್ರೋಪಿಸ್ ಜೈಜೆಂಟಿಯಾ ಅಥವಾ ಕ್ಯಾಲೋಟ್ರೋಪಿಸ್ ಪ್ರೊಸೆರಸ್ ಎಂಬ ಬಾಟನಿಕಲ್ ಹೆಸರಿನಿಂದ ವಿಶ್ವದಾದ್ಯಂತ ಗುರುತಿಸಲ್ಪಡುವ ಎಕ್ಕ ಭಾರತೀಯರ ಪಾಲಿಗೆ ಪವಿತ್ರ ಅರ್ಕ. ಇತಿಹಾಸ ಪುರಾಣದುದ್ದಕ್ಕೂ ಇದೆ ಅರ್ಕದ ಮಹತ್ವ. ಎಕ್ಕೆಯ ಗಿಡವನ್ನು ಮಹಾದೇವ ಶಿವನಿಗೆ ಅತ್ಯಂತ ಪ್ರಿಯವಾದ ಸಸ್ಯವೆಂದು ಪರಿಗಣಿಸಲಾಗುತ್ತದೆ. ಇದರ ಹಿಂದೆ ಕೇವಲ ಪೂಜೆ ಸಂಪ್ರದಾಯವಷ್ಟೇ ಅಲ್ಲ, ಒಂದು ಗಾಢ ತತ್ವ ಇದೆ. ಎಕ್ಕೆ ಗಿಡ ಕಾಡು ಪ್ರದೇಶಗಳಲ್ಲಿ, ಬಿಸಿಲಿನಲ್ಲಿ, ಬರದಲ್ಲೂ ಬೆಳೆದು ನಿಲ್ಲುತ್ತದೆ. ಇದು ತಪಸ್ಸು ಮತ್ತು ಸಹನೆಯ ಸಂಕೇತವಾಗಿರುವುದರಿಂದ ಮತ್ತು ಇದರ ಹಾಲಿನಂತಹ ರಸ, ಲ್ಯಾಟೆಕ್ಸ್ ಸ್ವಲ್ಪ ವಿಷಕಾರಿಯಾಗಿದ್ದು, ಶಿವನು ಕೂಡ ನೀಲಕಂಠ ಆಗಿರುವುದರಿಂದ ಈ ಗಿಡವನ್ನು ಶಿವನಿಗೆ ಅರ್ಪಿಸುವುದು ವಿಷವನ್ನು ನಿಯಂತ್ರಿಸುವ ಶಕ್ತಿಯ ಪ್ರತೀಕ ಎಂದು ಪರಿಗಣಿಸಲಾಗಿದೆ. ಗಿಡದ ವಾಸನೆ, ತೀಕ್ಷ್ಣ, ಉಷ್ಣ, ವಿಷಕಾರಿ ಗುಣಗಳು ಕೀಟಗಳನ್ನು ದೂರ ಇಡುತ್ತವೆ. ಆದ್ದರಿಂದ ಗ್ರಾಮೀಣ ಭಾಗದಲ್ಲಿ ಮನೆಯ ಮುಂದೆ, ಹೊಲದ ಗಡಿಗಳಲ್ಲಿ ಇದನ್ನು ಕಾಣಬಹುದು. ಅರ್ಕ ಒಂದು ವಿಷವೋ ಅಥವಾ ಔಷಧಿಯೋ? ವೀಕ್ಷಕರೇ, ಯೋಗಾದಪಿ ವಿಷಂ ತೀಕ್ಷ್ಣಂ ಉತ್ತಮಂ ಭೇಷಜಂ ಭವೇತ್. ಅಂದರೆ ತೀಕ್ಷ್ಣವಾಗಿರುವ ವಿಷವನ್ನು ಯುಕ್ತಿಯಿಂದ ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಅದು ಔಷಧಿಯಾಗುತ್ತದೆ ಎಂದರ್ಥ. ಚರಕ ಸಂಹಿತೆಯ ಈ ಶ್ಲೋಕ ಅಕ್ಷರಶಃ ಅರ್ಕಪತ್ರಕ್ಕೆ ಹೋಲಿಕೆಯಾಗುತ್ತದೆ. ಇನ್ನು ಎಕ್ಕ ಸಸ್ಯದ ಮೂಲವೇ ಭಾರತ. ಬಿಸಿಲು ಪ್ರದೇಶಗಳು, ಬರ ಪ್ರದೇಶಗಳು, ರಸ್ತೆ ಬದಿಗಳು, ಇಲ್ಲಿ ಇದು ಸಹಜವಾಗಿ ಬೆಳೆಯುತ್ತದೆ. ಕರ್ನಾಟಕದಿಂದ ಹಿಡಿದು ರಾಜಸ್ಥಾನದವರೆಗೆ ಇದು ಪ್ರಕೃತಿಯ ಉಚಿತ ಔಷಧಿ. ಅರ್ಕದ ಪ್ರಯೋಗ ಇಷ್ಟೊಂದು: ಕ್ರಿಮಿರೋಗ, ಕೀಟರೋಗಗಳು, ಅಂತರ್ಕೀಟಗಳು, ಇಂಟೆಸ್ಟೈನಲ್ ವರ್ಮ್ಸ್, ದಂತಕೀಟ, ಡೆಂಟಲ್ ಕೇರಿಸ್, ಕುಷ್ಠ, ಚರ್ಮರೋಗಗಳು, ಕಿಲಾಸ, ಲ್ಯೂಕೋಡರ್ಮಾ, ಫಂಗಲ್ ಇನ್ಫೆಕ್ಷನ್ಸ್, ಗುಲ್ಮ, ಅಬ್ಡೋಮಿನಲ್ ಲಂಪ್, ಶೋಥ, ಉದರ ರೋಗ, ಅರ್ಷ, ಪೈಲ್ಸಿಗೆ ಬಾಹ್ಯ ಲೇಪನವಾಗಿ ಬಳಕೆ, ಕಾಸ, ಶ್ವಾಸ, ಕೆಮ್ಮು, ಉಸಿರಾಟ ಸಮಸ್ಯೆ, ಅಸ್ತಮ, ಅಗ್ನಿಮಾಂದ್ಯ, ಅಜೀರ್ಣ, ವ್ರಣ ಶೋಧನ, ಗಾಯದ ಶುದ್ಧೀಕರಣಕ್ಕಾಗಿ, ವಾತವ್ಯಾಧಿ, ವಾತರೋಗಗಳು, ಜಾಯಿಂಟ್ ಪೇನ್, ಸಂಧಿ ನೋವು, ಸಯಾಟಿಕಾ, ಮಸಲ್ ಸ್ಟಿಫ್ನೆಸ್, ಹೀಗೆ ಹೇಳುತ್ತಾ ಹೋದರೆ ಗಂಟೆಗಳೇ ಬೇಕಾಗಬಹುದು. ಅಷ್ಟೊಂದು ಪ್ರಯೋಜನಕಾರಿ ಈ ಅರ್ಕ. ಆಯುರ್ವೇದ ಗುಣ ಲಕ್ಷಣಗಳನ್ನು ಗಮನಿಸಿದಾಗ ರಸ ಕಟುತಿಕ್ತ, ಖಾರ ಮತ್ತು ಕಹಿ. ಗುಣ ಲಘು ತೀಕ್ಷ್ಣ, ವೀರ್ಯ ಉಷ್ಣ, ಕಟು ವಿಪಾಕ. ಇನ್ನು ದೋಷಘ್ನತೆ ವಾತ ಕಫ ಶಾಮಕವಾಗಿದೆ. ನೋವಿಗೆ ರಾಮಬಾಣ ಎಕ್ಕದ ಎಲೆ. ಹೌದು, ಸುಲಭವಾಗಿ ಮನೆಯಲ್ಲಿ ಎಕ್ಕದ ಎಲೆಗೆ ಎಣ್ಣೆಯನ್ನು ಹಚ್ಚಿ, ಹರಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಆದರೂ ಪರವಾಗಿಲ್ಲ, ಅದನ್ನು ನೋವಿರುವ ಜಾಗಕ್ಕೆ 5ರಿಂದ 10 ಬಾರಿ ಕೊಂಚ ಬಿಸಿ ಮಾಡಿ ಇಡುವುದರಿಂದ ಸಂಧಿ ನೋವು, ಮಂಡಿ ನೋವು, ಮಾಂಸಖಂಡ ನೋವು ಮುಂತಾದ ನೋವುಗಳಿಂದ ಮುಕ್ತಿ ಪಡೆಯಬಹುದು. ಆಧುನಿಕ ಸಂಶೋಧನೆಗಳು ಹೇಳೋದು ಏನು? ಎಕ್ಕದ ಎಲೆಯಲ್ಲಿ ಕಂಡುಬರುವ ಮುಖ್ಯ ರಾಸಾಯನಿಕಗಳಾದ ಕಾರ್ಡೆನಿಲಾಯ್ಡ್ಸ್, ಫ್ಲೆವೆನಾಯ್ಡ್ಸ್, ಆಲ್ಕಲಾಯ್ಡ್ಸ್ಗಳು ಆಂಟಿ ಇನ್ಫ್ಲಮೇಟರಿ, ಅನಾಲ್ಜೆಸಿಕ್, ಆಂಟಿ ಮೈಕ್ರೋಬಿಯಲ್, ವೂಂಡ್ ಹೀಲಿಂಗ್, ಆಂಟಿ ಕ್ಯಾನ್ಸರ್ ಪೊಟೆನ್ಷಿಯಲ್ ಆಕ್ಟಿವಿಟಿಗಳನ್ನು ಸಾಬೀತುಪಡಿಸಿವೆ. ಇನ್ನು ಕ್ಯಾಲೋಟ್ರೋಪಿಸ್ ಎಕ್ಸ್ಟ್ರಾಕ್ಟ್ ಇನ್ಫ್ಲಮೇಷನ್ ಮಾರ್ಕರ್ಸ್ಗಳನ್ನು ಕಡಿಮೆ ಮಾಡುತ್ತದೆ ಎಂಬ ಸಂಶೋಧನೆ ಈ ಸಸ್ಯವನ್ನ ಇಡೀ ಜಗತ್ತು ತಿರುಗಿ ನೋಡುವ ಹಾಗೆ ಮಾಡಿದೆ. ಕೆಲವು ಪ್ರಾಯೋಗಿಕ ಅಧ್ಯಯನಗಳಲ್ಲಿ ಅರ್ಕ ಎಕ್ಸ್ಟ್ರಾಕ್ಟ್ ಮೈಲ್ಡ್ ನರಮಂಡಲದ ಶಮನ, ಅರ್ಥಾತ್ ನ್ಯೂರೋಮಾಡ್ಯುಲೇಟರಿ ಎಫೆಕ್ಟ್ಗಳನ್ನು ತೋರಿಸಿದೆ. ಇದರಿಂದ ಪೇನ್ ಪರ್ಸೆಪ್ಷನ್ ಕೂಡ ಕಡಿಮೆಯಾಗುತ್ತದೆ. ಆಯುರ್ವೇದ ಶಾಸ್ತ್ರ ಗ್ರಂಥಗಳಲ್ಲಿ ಅರ್ಕ ತೈಲ, ಅರ್ಕ ಕ್ಷೀರ, ಅರ್ಕ ಲೇಪ, ಅರ್ಕ ಕ್ಷಾರ, ಅರ್ಕ ಸ್ವೇದ, ಹೀಗೆ 10 ಹಲವು ವಿಧಗಳಿವೆ. ವೀಕ್ಷಕರೇ, ಅರ್ಕವು ಅತ್ಯಂತ ತೀಕ್ಷ್ಣ ಮತ್ತು ವಿಷಕಾರಿಯಾಗಿದ್ದು ವೈದ್ಯರ ಸಲಹೆಯಂತೆ ಮುಂದುವರಿಯುವುದು ಉತ್ತಮ. ಅರ್ಕ ಸಸ್ಯಕ್ಕೆ ಇರುವ ಕಷ್ಟದಲ್ಲಿ ಬೆಳೆಯುವ ಶಕ್ತಿ, ರೆಸಿಲಿಯನ್ಸ್, ಅದರಲ್ಲಿರುವ ವಿಷವನ್ನು ಶಕ್ತಿಯಾಗಿ ಪರಿವರ್ತಿಸುವ ಸಾಮರ್ಥ್ಯ, ಶುದ್ಧೀಕರಣದ ಮಾರ್ಗ, ಬೇರೆಯವರ ನೋವಿಗೆ ಮದ್ದಾಗುವ ಗುಣ ನಿಜಕ್ಕೂ ಅದನ್ನ ದೈವಿಕ ಸ್ಥಾನಕ್ಕೆ ಹೊತ್ತೊಯ್ಯುತ್ತದೆ. ಆದ್ದರಿಂದಲೇ ಅರ್ಕವನ್ನ ಶಿವ ಮೆಚ್ಚಿದ, ಆಯುರ್ವೇದ ಶಾಸ್ತ್ರ ಮೆಚ್ಚಿದ ಸಸ್ಯ ಎನ್ನಬಹುದು. ಇನ್ನು ಯಾವುದೇ ಸಮಸ್ಯೆಯನ್ನು ಮುಕ್ತವಾಗಿ ಆಯುರ್ ಪಾಂಚಜನ್ಯದ ವೈದ್ಯರ ತಂಡದೊಂದಿಗೆ ಹಂಚಿಕೊಳ್ಳಿ. ಆಯುರ್ವೇದದ ಉತ್ತಮ ಪರಿಹಾರಗಳನ್ನು ಪಡೆದುಕೊಳ್ಳಿ. ಇದಾಗಿತ್ತು ಮಿತ್ರರೇ ಅರ್ಕ ಸಸ್ಯದ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ
ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.